ಕ್ರಿಸ್ಟಿಯಾನೋ ರೊನಾಲ್ಡೋ. ಜಗತ್ತೇ ನಕ್ಕ ಹುಡುಗನಿಗೆ ಇಂದು ಜಗತ್ತೇ ಸಲಾಂ ಮಾಡುತ್ತಿದೆ. ಕಲ್ಪನೆ ಮಾಡ್ಕೊಳ್ಳಿ, ಹಣವಿಲ್ಲ, ಸೌಲಭ್ಯಗಳಿಲ್ಲ. ನಿಮ್ಮ ಕನಸುಗಳನ್ನ ನೋಡಿ ಎಲ್ಲರೂ ನಗ್ತಿದ್ದಾರೆ. ಆದ್ರೆ ನಿಮ್ಮಲ್ಲಿರುವ ಕಿಚ್ಚು, ಕನಸು ಮಾತ್ರ ಒಂದು ಮಾತು ಹೇಳ್ತಿದೆ, ಒಂದು ದಿನ, ಮುಂದೊಂದು ದಿನ ನಾನು ಇತಿಹಾಸದ ಪುಟಗಳಲ್ಲಿ ನನ್ನ ಹೆಸರು ಬರೆಯುತ್ತೇನೆ ಅಂತ. ಮಲಗೋಕು ಬಿಡದ ಆ ಕನಸು ಅವನನ್ನ ಬಡಿದೆಬ್ಬಿಸಿ ಹೇಳ್ತಿತ್ತು. ಇದು ಅಂತಹ ಒಬ್ಬ ಹುಡುಗನ ಕತೆ. ನೋಡಿ ನಗ್ತಿದ್ದ ಅದೇ ಜಗತ್ತು ಇವತ್ತು ಅವನನ್ನ ಕ್ರಿಸ್ಟಿಯಾನೋ ರೊನಾಲ್ಡೋ ಎಂದು ಕರೆಯುತ್ತದೆ. ಅದು ಒಂದು 1985. ಯಾವ ಕಡೆ ನೋಡಿದ್ರು ನೀರು. ಆ ನೀರಿನ ಮಧ್ಯದಲ್ಲಿ ಪೋರ್ಚುಗಲ್ ಅನ್ನೋ ಒಂದು ಸಣ್ಣ ದ್ವೀಪ. ಆ ದ್ವೀಪದ ಮಡೈರಾದಲ್ಲಿ ಒಂದು ಪುಟ್ಟ ಮನೆ. ಸೋರುತ್ತಿರುವ ಮನೆಯ ಮಾಳಗಿ. ಅಲ್ಲಿ ಜನಿಸಿದ ಆ ಹುಡುಗನ ತಂದೆ ತೋಟದಲ್ಲಿ ಕೆಲಸ, ತಾಯಿ ಅಡುಗೆ ಕೆಲಸ ಮಾಡ್ಕೊಂಡಿದ್ರು. ರೊನಾಲ್ಡೋಗೆ ದುಡ್ಡಿರ್ಲಿಲ್ಲ, ಬಡತನ, ದಿನಗೂಲಿ ಮಾಡಿದ್ರೇನೆ 3 ಹೊತ್ತು ಊಟ. ಇಷ್ಟೊಂದು ಸಮಸ್ಯೆಗಳ ಆ ಪುಟ್ಟ ಮನೆಯಲ್ಲಿ ಆ ಪುಟ್ಟ ಹುಡುಗನಿಗೆ ಮೊದಲೇ ಹೇಳಿದಾಗೆ ಒಂದು ಕನಸಿತ್ತು. ಜಗತ್ತಿನ ಅತ್ಯುತ್ತಮ ಫುಟ್ಬಾಲ್ ಆಟಗಾರನಾಗೋ ಕನಸು. ಅವಳ ಕಾಲಿಗೆ ಚೆಂಡು ಸಿಕ್ಕರೆ ಸಾಕು, ಜಗವನ್ನೇ ಮರೆಯುತ್ತಿದ್ದ. ಅವನ ಕನಸು ಎಷ್ಟು ದೊಡ್ಡದಾಗಿತ್ತೋ ಅದನ್ನ ತಲುಪುವ ಹಾದಿಯು ಅಷ್ಟೇ ಕಠಿಣವಾಗಿತ್ತು ಮತ್ತು ಅಷ್ಟು ಸುಲಭದ ದಾರಿ ಆಗಿರಲಿಲ್ಲ. ಈಗಿನ ಕಾಲದ ಮಕ್ಕಳ ತರಹ ಕೈಲಿ ಮೊಬೈಲ್ ಹಿಡಿದು ಕೂತ್ರೆ ಸಾಕು, ಭೂಕಂಪ ಆದ್ರೂ ಅವರ ಅರಿವಿಗೆ ಬರೋದಿಲ್ಲ. ಹೆತ್ತವರಂತೂ ಕಣ್ಣಿಗೆ ಕಾಣಿಸೋಲ್ಲ. ಆ ಕಾಲ ಹೀಗಿರ್ಲಿಲ್ಲ. ಹೆತ್ತವರಿಗೆ ಗೌರವ ಕೊಡೋ ಕಾಲ. ಚಿಕ್ಕ ವಯಸ್ಸು ಅಂದ್ರೆ ಕೇವಲ 12 ವರ್ಷದ ಹುಡುಗ ಸರ್ವಸ್ವವನ್ನೇ ಮಗನಿಗಾಗಿ ತ್ಯಾಗ ಮಾಡಿದ ಹೆತ್ತವರನ್ನ ಬಿಟ್ಟು ಸಾಗರದಾಚೆ ಇರೋ ಸಾವಿರಾರು ಕಿಲೋಮೀಟರ್ ದೂರದೂರಿಗೆ ಹೋಗಬೇಕಾಗಿತ್ತು. ಆ ಊರು ತಲುಪಿದ ನಂತರ ಜೀವನ ಸಾಗಿಸೋದು ಅಷ್ಟು ಸುಲಭ ಇರಲಿಲ್ಲ. ರಾತ್ರಿ ಆದ್ರೆ ಕಣ್ಣೀರು, ಹಗಲಾದ್ರೆ ಅಭ್ಯಾಸ. ರಾತ್ರಿ ಆದ್ರೆ ಒಂಟಿತನ, ಹಗಲಾದ್ರೆ ಹೋರಾಟ. ಬೇರೆ ಮಕ್ಕಳು ರೊನಾಲ್ಡೋನ ನೋಡಿ ನಿನ್ನಿಂದ ಏನಾಗಲ್ಲ ಅಂತ ಗೇಲಿ ಮಾಡಿ ನಗ್ತಿದ್ರು. ಯಾವ ಹುಡುಗನನ್ನ ನೋಡಿ ಇವರೆಲ್ಲ ನಗ್ತಿದ್ರೋ ಅವನು ಒಂದು ದಿನ ಇತಿಹಾಸದ ಪುಟಗಳಲ್ಲಿ ತನ್ನ ಹೆಸರನ್ನ ಬರೀತಾನೆ ಎಂದು ಅವರಿಗೆ ಗೊತ್ತಿರಲಿಲ್ಲ. ಈ ಏಡು, ಬೀಲು, ಗೋಳು ಇದೆಲ್ಲ ಸಾಲದೆಂಬಂತೆ ರೊನಾಲ್ಡೋ 15ನೇ ವಯಸ್ಸಿನವನಾಗಿದ್ದಾಗ ಅವನ ಜೀವನಕ್ಕೆ ಮತ್ತೊಂದು ಬರಸಿಲಿಲು ಬಂದು ಬಡಿದಿತ್ತು. ವೈದ್ಯರು ಒಂದು ಮಾತು ಹೇಳ್ತಾರೆ, ನಿನ್ಗೆ ಹಾರ್ಟ್ ಪ್ರಾಬ್ಲಮ್ ಇದೆ. ಫುಟ್ಬಾಲ್ ಮುಗಿಯಬಹುದು, ಕನಸು ಮುಗಿಯಬಹುದು, ಜೀವನವೇ ಬದಲಾಗಬಹುದು. ಬೇರೆ ಯಾರೇ ಆಗಿದ್ರೂ ಅಲ್ಲಿಗೆ ಸೋತು ಕೈ ಕಟ್ಟಿ ಕುಳಿತುಕೊಂಡು ಬಿಡ್ತಿದ್ರೇನೋ. ಆದ್ರೆ ರೊನಾಲ್ಡೋ ಧೃತಿಗೆಡಲಿಲ್ಲ, ಡಿಪ್ರೆಷನ್ಗೆ ಹೋಗಿಲ್ಲ, ಭಯ ಪಡ್ಲಿಲ್ಲ. ಗುರಿಯನ್ನ ನೋಡಿದ, ಭಯವನ್ನ ಸೋಲಿಸಿದ. ಶಸ್ತ್ರಚಿಕಿತ್ಸೆ ಆಯಿತು. ಕನಸಿಗಿಂತ ದೊಡ್ಡದಾದ ಯಾವ ನೋವು ಅವನಿಗಿರಲಿಲ್ಲ. 2003 ಒಂದು ಪಂದ್ಯ, 90 ನಿಮಿಷದ ಕಾಲ್ಚೆಂಡಿನ ಆಟ ಮತ್ತು ಒಂದು ಅದ್ಭುತ ಪ್ರದರ್ಶನ. ಅಂದು ಅವನ ಆಟವನ್ನು ನೋಡಿದ ಫುಟ್ಬಾಲ್ ಜಗತ್ತು ಬೆಚ್ಚಿ ಬಿದ್ದಿತ್ತು. ಮ್ಯಾಂಚೆಸ್ಟರ್ ಯುನೈಟೆಡ್ ಅವನನ್ನು ತನ್ನ ತಂಡಕ್ಕೆ ಕರೆಸಿಕೊಂಡಿತು. ಆ ದಿನದಿಂದ ಒಬ್ಬ ಹುಡುಗನ ಜೀವನ ಬದಲಾಗಲಿಲ್ಲ. ಫುಟ್ಬಾಲ್ನ ಇತಿಹಾಸವೇ ಬದಲಾಗತೊಡಗಿತು. ಬೆಳಗಾದ್ರೆ ಪ್ರಾಕ್ಟೀಸ್, ಮಧ್ಯಾಹ್ನ ಫುಟ್ಬಾಲ್ ಹಿಂದೆ ಓಡೋದು, ರಾತ್ರಿ ಜಿಮ್ನಲ್ಲಿ ವರ್ಕೌಟ್. ಪ್ರಪಂಚನೇ ಮಲಗಿರುವಾಗ ರೊನಾಲ್ಡೋ ತನ್ನ ಕನಸನ್ನು ಎಚ್ಚರವಾಗಿಟ್ಟುಕೊಂಡಿದ್ದ. ಜನರು ಪ್ರತಿಭೆಯನ್ನು ಹೊಗಳಿದರು. ಆದ್ರೆ ಅವರು ಯಾರಿಗೂ ಗೊತ್ತಿರಲಿಲ್ಲ ಆ ಪ್ರತಿಭೆಯ ಹಿಂದೆ ಸಾವಿರಾರು ಗಂಟೆಗಳ ಬೆವರು ಅಡಗಿತ್ತು ಎಂದು. ನಂತರ ಬಂದಿದ್ದೇ ರಿಯಲ್ ಮ್ಯಾಡ್ರಿಡ್. ಗೋಲುಗಳ ಮಳೆ, ಹಳೆಯ ದಾಖಲೆಗಳ ಮಾರಣ ಹೋಮ್. ವಿಶ್ವವೇ ಆಶ್ಚರ್ಯದಿಂದ ನೋಡಿತ್ತು. ಹಳೆಯ ಆಟಗಾರರ ದಾಖಲೆಗಳು ಒಂದಾದ್ಮೇಲೆ ಮತ್ತೊಂದು. ಒಬ್ಬ ಆಟಗಾರನ ದಾಖಲೆ ಮುರಿದ ನಂತರ ಮತ್ತೊಬ್ಬ ಆಟಗಾರನ ದಾಖಲೆ. ಎಲ್ಲ ದಾಖಲೆಗಳನ್ನು ಮೊದಲು ತಮ್ಮ 18ನೇ ವಯಸ್ಸಿಗೆ ಇಂಗ್ಲೆಂಡ್ನ ಪ್ರತಿಷ್ಠಿತ ಕ್ಲಬ್ ಮ್ಯಾಂಚೆಸ್ಟರ್ ಯುನೈಟೆಡ್ಗೆ ಸೇರಿ 2003ರಿಂದ 2009ರವರೆಗೂ ಇದರ ಭಾಗವಾಗಿದ್ದರು ಮತ್ತು ವಿಶ್ವದ ಗಮನ ಸೆಳೆದರು. ನಂತರ ವಿಶ್ವದ ಅತ್ಯಂತ ದುಬಾರಿ ಆಟಗಾರನಾಗಿ ಸ್ಪೇನ್ನ ರಿಯಲ್ ಮ್ಯಾಡ್ರಿಡ್ ಕ್ಲಬ್ ಸೇರಿ 100 ಗೋಲುಗಳನ್ನು ಬಾರಿಸಿ 2009ರಿಂದ 2018ರವರೆಗೂ ಲೆಕ್ಕವಿಲ್ಲದಷ್ಟು ಪ್ರಶಸ್ತಿಗಳನ್ನು ಗೆದ್ದುಕೊಟ್ರು. ಇದಾದ ಮೇಲೆ ಇಟಲಿಯ ಯುವೆಂಟಸ್ ಹಾಗೂ ಮತ್ತೆ ಮ್ಯಾಂಚೆಸ್ಟರ್ ಯುನೈಟೆಡ್ನಲ್ಲಿ ಆಡಿದ ನಂತರ ಸೌದಿ ಅರೇಬಿಯಾದ ಅಲ್ ನಾಸರ್ ಕ್ಲಬ್ಗೆ ಸೇರ್ಪಡೆಯಾದರು. ಕ್ಲಬ್ ಹೊರತುಪಡಿಸಿ ರಾಷ್ಟ್ರೀಯ ಟೀಮ್ ಪೋರ್ಚುಗಲ್ ತಂಡದ ನಾಯಕರಾಗಿ 2016ರ ಯುರೋಪಿಯನ್ ಚಾಂಪಿಯನ್ಶಿಪ್ ಮತ್ತು UEFA ನೇಷನ್ಸ್ ಲೀಗ್ ಗೆದ್ದುಕೊಟ್ಟಿದ್ದಾರೆ. ಅತಿ ಹೆಚ್ಚು ಅಂತಾರಾಷ್ಟ್ರೀಯ ಗೋಲುಗಳನ್ನು ಗಳಿಸಿದ ವಿಶ್ವ ದಾಖಲೆ ರೊನಾಲ್ಡೋ ಹೆಸರಲ್ಲಿದೆ. ರೊನಾಲ್ಡೋ ಅವರು ತಮ್ಮ ಫಿಟ್ನೆಸ್ಗೆ ಹೆಚ್ಚು ಹೆಸರುವಾಸಿ. ಪ್ರಪಂಚದ ಯಾವ ಅಥ್ಲೀಟ್ ಕೂಡ ಇಷ್ಟೊಂದು ಫಿಟ್ ಆಗಿರಲು ಸಾಧ್ಯವಿಲ್ಲ. ಪ್ರಸ್ತುತ ಅವರು ಜಾರ್ಜಿನಾ ರೊಡ್ರಿಗಸ್ ಅವರೊಂದಿಗೆ ಜೀವನ ನಡೆಸುತ್ತಿದ್ದಾರೆ. ಕೇವಲ ಆಟಗಾರನಾಗಿ ಮಾತ್ರವಲ್ಲದೆ ದಾನಿ ಹಾಗೂ ಉದ್ಯಮಿಯಾಗಿಯೂ ಅವರು ಜಾಗತಿಕವಾಗಿ ಗುರುತಿಸಿಕೊಂಡಿದ್ದಾರೆ. ಆದರೆ ಯಾರೂ ಕಾಣದ ಒಂದು ಸತ್ಯ ಇದೆ. ಚಾಂಪಿಯನ್ಗಳು ಮೈದಾನದಲ್ಲಿ ಹುಟ್ಟುವುದಿಲ್ಲ, ಅವರು ಕತ್ತಲೆಯಲ್ಲಿನ ಹೋರಾಟಗಳಲ್ಲಿ ರೂಪುಗೊಳ್ಳುತ್ತಾರೆ. ಆದ್ದರಿಂದ ನಿಮ್ಮ ಕನಸುಗಳನ್ನು ನೋಡಿ ಯಾರಾದರೂ ನಕ್ಕರೆ ಧೃತಿಗೆಡಬೇಡಿ. ಏಕೆಂದರೆ ಜಗತ್ತು ಮೊದಲು ನಗುತ್ತದೆ, ನಂತರ ಅನುಮಾನಿಸುತ್ತದೆ, ಕೊನೆಗೆ ಅದೇ ಜಗತ್ತು ಎದ್ದು ನಿಂತು ಚಪ್ಪಾಳೆ ತಟ್ಟುತ್ತದೆ. ಮತ್ತು ನೆನಪಿಡಿ, ಪ್ರತಿಭೆ ನಿಮ್ಮನ್ನು ಆರಂಭಿಸಬಹುದು, ಆದರೆ ಶಿಸ್ತು ಮತ್ತು ಪರಿಶ್ರಮ ಮಾತ್ರ ನಿಮ್ಮನ್ನು ದಂತಕಥೆಯನ್ನಾಗಿ ಮಾಡುತ್ತದೆ. ಕ್ರಿಸ್ಟಿಯಾನೋ ರೊನಾಲ್ಡೋ ಬರೀ ಒಬ್ಬ ಆಟಗಾರನಲ್ಲ, ಒಂದು ಮನೋಭಾವ, ಒಂದು ಪ್ರೇರಣೆ, ಒಂದು ದಂತಕಥೆ.